ನಮ್ಮ 5ನೇ ಗ್ಯಾರಂಟಿ ಯುವ ನಿಧಿ ಇದನ್ನು ನಿರುದ್ಯೋಗಿ ಪದವೀಧರರಿಗೆ ಮತ್ತು ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ಪದವೀಧರರಿಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ತಿಂಗಳಿಗೆ 2 ವರ್ಷದವರೆಗೆ ಕೊಡ್ತೀವಿ. ಇದನ್ನು ಕೊಡೋದ್ರ ಜೊತೆಗೆ, ಈ ಭತ್ಯೆ ಕೊಡೋದ್ರ ಜೊತೆಗೆ ಅವ್ರಿಗೆ ಸ್ಕಿಲ್ ಟ್ರೈನಿಂಗು ಕೂಡ ಕೊಡ್ತೀವಿ. 2 ವರ್ಷದೊಳಗಡೆ ಸ್ಕಿಲ್ ಟ್ರೈನಿಂಗ್ ಕೊಡ್ತೀವಿ. ಕೌಶಲ್ಯ ಅಭಿವೃದ್ಧಿ ಅವರಿಗೆ ಟ್ರೈನಿಂಗ್ ತರಬೇತಿ ಕೊಡ್ತೀವಿ. ಯಾಕೆ ಕೊಡ್ತೀವಿ ಅಂತಂದರೆ ಅವ್ರಿಗೆ ಕೆಲಸ ತಗೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ. ಈ ಭತ್ಯೆ ಕೊಡ್ತಕ್ಕಂಥದ್ದು 2 ವರ್ಷದವರೆಗೆ. ಒಂದು ವೇಳೆ 2 ವರ್ಷದೊಳಗಡೆ ಕೆಲಸ ಸಿಕ್ಕಿದ್ರೆ ಅವರು ಕೊಡಲ್ಲ. ಅದು ಸರ್ಕಾರಿ ಕೆಲಸ ಇರ್ಬೋದು, ಅಥವಾ ಖಾಸಗಿನಲ್ಲಿ ಕೆಲಸ ಇರ್ಬೋದು, ಅಥವಾ ಸ್ವಯಂ ಉದ್ಯೋಗ ಮಾಡ್ತಕ್ಕಂಥದ್ದು ಇರ್ಬೋದು. ಇದನ್ನು ಮಾಡಿದ್ರೆ ಅವ್ರಿಗೆ ಕೊಡಲ್ಲ, ಗೊತ್ತಾಯ್ತಲ್ಲ. ಇಲ್ಲದೆ ಹೋದರೆ 2 ವರ್ಷದವರೆಗೆ ಕೊಡ್ತೀವಿ. ಸ್ಕಿಲ್ ಟ್ರೈನಿಂಗು ಕೂಡ ಕೊಡ್ತೀವಿ ಅವ್ರನ್ನ. ಯಾಕಂತಂದರೆ ಮಾರ್ಕೆಟಿನಲ್ಲಿ ಯಾವುದು ಡಿಮ್ಯಾಂಡ್ ಇದೆ ಇವತ್ತು ಉದ್ಯೋಗ ಸಿಗಬೇಕಾದ್ರೆ ಆ ಟ್ರೈನಿಂಗು ಕೂಡ ಕೊಡ್ತೀವಿ. ಅದು ಡಿಪಾರ್ಟ್ಮೆಂಟ್ನವರು ಎಷ್ಟು ದಿನ ಕೊಡಬೇಕು ಅನ್ನೋದನ್ನು ಮಾಡ್ತಾರೆ. 3 ತಿಂಗಳು ಕೊಡಬೇಕಾ, 6 ತಿಂಗಳು ಕೊಡಬೇಕಾ, ಅದನ್ನು ಮಾಡ್ತಾರೆ ಟ್ರೈನಿಂಗ್. ಸರ್, ಈ ಗ್ಯಾರಂಟಿಗಳ ಬಗ್ಗೆ ಬಿಜೆಪಿ ವಿಪಕ್ಷ ನಾಯಕರು ಸಾಕಷ್ಟು ಟೀಕೆ ಮಾಡ್ತಾರೆ ಸರ್. ಬಿಜೆಪಿ ಯಾರು ಗ್ಯಾರಂಟಿಗಳ ಬಗ್ಗೆ ಪಾಪ ಗ್ಯಾರಂಟಿಗಳು ಅವ್ರು ಏನು ಮಾಡಿಲ್ವಲ್ಲ ಕೆಲಸನ, ಅದಕ್ಕೆ ನಾವು ಕೊಡ್ತಾ ಇದ್ದೀವಲ್ಲ, ಅದರಿಂದ ಅವ್ರಿಗೆ ಹೊಟ್ಟೆ ಉರಿ ಶುರುವಾಗ್ಬಿಟ್ಟದೆ, ನುಗ್ಗಲಾರ ತುತ್ತಾಗ್ಬಿಟ್ಟದೆ. ಅದಕ್ಕೆ ಅವರು ಈ ಥರ ಎಲ್ಲ ಟೀಕೆ ಮಾಡೋಕ್ಕೆ ಶುರು ಮಾಡ್ತಾರೆ. ಈಸ್ ಇಟ್ ನಾಟ್ ಎ ಫ್ಯಾಕ್ಟ್? 1,18,00,000 ಮಹಿಳಾ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇರೋದು ಸತ್ಯನಾ ಸುಳ್ಳ? ನೀವು ವೆರಿಫೈ ಮಾಡಿ. ಅವ್ರು ಹೇಳೋದನ್ನ ಕೇಳಕ್ಕೆ ಹೋಗ್ಬಿಡಿ.